ಚಿತ್ರದುರ್ಗದಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಹಾಸನ ಜಿಲ್ಲೆಯ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಮಾತಾಡಲಿಕ್ಕೆ ಮಾನಸ ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಮಾನಸ ಅವ್ರ ಬಗ್ಗೆ ಏನು ಓದ್ಕೊಂಡಿದ್ರು ಮಗಳು, ಏನು? ಮಗಳು ಎಲ್ಲ ಇಂಜಿನಿಯರ್ ಮುಗಿಸಿ M.Tech ಮುಗಿಸಿ ಹಿಂಗೆ ಬೆಂಗಳೂರು ಕಂಪ್ನಿಲಿ ಕೆಲಸ ಮಾಡ್ತಿದ್ಲು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಸರ್, ನವ್ಯ ಮತ್ತು ಮಾನಸ ಇಬ್ಬರು ಕೂಡ ನೀವೇ ಹೇಳ್ತೀವಿ ಚಿಕ್ಕಂದಿನ ಕೂಡ ಒಟ್ಟಿಗೆ ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ಸರ್? ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದರು. ಎಲ್ಲ ಒಟ್ಟಿಗೆ LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಮಾನಸ ಏನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರು ಮತ್ತು ಬೆಂಗಳೂರಲ್ಲಿ ಎಷ್ಟು ದಿನ ಇದ್ದು ಕೊನೆಯದಾಗಿ ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಸರ್? ಅವಳು 3 ವರ್ಷದಿಂದ ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಬಾಡಿ ಪತ್ತೆಗೆ ಸಂಬಂಧಪಟ್ಟಾಗಿ ಪೊಲೀಸರು ತಮ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಯಾವಾಗ ಸಿಗ್ಬೋದು ಅಂತ ಹೇಳಿದ್ದಾರೆ, ಏನಿದೆ ಸರ್? ಶನಿವಾರ ಲ್ಯಾಬಿಗೆ ಕಳಿಸಿ ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಒಬ್ಬರೇ ಮಗಳು, ಬಹುಶಃ ಮಗ ಇನ್ನೊಬ್ಬ ಮಗ. ಸಾಕಷ್ಟು ಕನಸುಗಳು ಕಟ್ಕೊಂಡಿದ್ರಿ. ಮದುವೆ ಏನಾದ್ರು ನಿಶ್ಚಯ ಮಾತಾಡ್ಕೊಂಡಿದ್ರೆ ಹೇಗೆ ಸರ್? ಮದುವೆ ಎಲ್ಲ ನಿಶ್ಚಯ ಮಾಡ್ಕೊಂಡಿದ್ದು, ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗಾಗಿದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಇದು ಅವರ ಪೋಷಕರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಚಿತ್ರದುರ್ಗದಲ್ಲಿ ನಡೆದಂಥ ಭೀಕರ ದುರಂತದಲ್ಲಿ ಹಾಸನ ಜಿಲ್ಲೆಯ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಮಾತಾಡಲಿಕ್ಕೆ ಮಾನಸ ಅವ್ರ ತಂದೆ ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಮಾನಸ ಅವ್ರ ಬಗ್ಗೆ ಏನು ಓದ್ಕೊಂಡಿದ್ರು ಮಗಳು, ಏನು? ಮಗಳು ಎಲ್ಲ ಇಂಜಿನಿಯರ್ ಮುಗಿಸಿ M.Tech ಮುಗಿಸಿ ಹಿಂಗೆ ಬೆಂಗಳೂರು ಕಂಪ್ನಿಲಿ ಕೆಲಸ ಮಾಡ್ತಿದ್ಲು. ಹಿಂಗೆ ಇದಾಗಿ ಕ್ರಿಸ್ಮಸ್ ಡೇ ಬಂದಲಾಗಿ ಹಿಂಗೆ ಒಂದು ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಸರ್, ನವ್ಯ ಮತ್ತು ಮಾನಸ ಇಬ್ಬರು ಕೂಡ ನೀವೇ ಹೇಳ್ತೀವಿ ಚಿಕ್ಕಂದಿನ ಕೂಡ ಒಟ್ಟಿಗೆ ಅವ್ರ ಫ್ರೆಂಡ್ಶಿಪ್ ಹೇಗಿತ್ತು ಸರ್? ಎಲ್ಲ ಒಟ್ಟಿಗೆ ಚೆನ್ನಾಗಿದ್ದರು. ಎಲ್ಲ ಒಟ್ಟಿಗೆ LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಮಾನಸ ಏನು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ರು ಮತ್ತು ಬೆಂಗಳೂರಲ್ಲಿ ಎಷ್ಟು ದಿನ ಇದ್ದು ಕೊನೆಯದಾಗಿ ನಿಮ್ಮ ಜೊತೆ ಯಾವಾಗ ಮಾತಾಡಿದ್ರು ಸರ್? ಅವಳು 3 ವರ್ಷದಿಂದ ಬೆಂಗಳೂರಲ್ಲೇ ಇದ್ಲು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಬಾಡಿ ಪತ್ತೆಗೆ ಸಂಬಂಧಪಟ್ಟಾಗಿ ಪೊಲೀಸರು ತಮ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ, ಯಾವಾಗ ಸಿಗ್ಬೋದು ಅಂತ ಹೇಳಿದ್ದಾರೆ, ಏನಿದೆ ಸರ್? ಶನಿವಾರ ಲ್ಯಾಬಿಗೆ ಕಳಿಸಿ ಬರುತ್ತೆ. ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಒಬ್ಬರೇ ಮಗಳು, ಬಹುಶಃ ಮಗ ಇನ್ನೊಬ್ಬ ಮಗ. ಸಾಕಷ್ಟು ಕನಸುಗಳು ಕಟ್ಕೊಂಡಿದ್ರಿ. ಮದುವೆ ಏನಾದ್ರು ನಿಶ್ಚಯ ಮಾತಾಡ್ಕೊಂಡಿದ್ರೆ ಹೇಗೆ ಸರ್? ಮದುವೆ ಎಲ್ಲ ನಿಶ್ಚಯ ಮಾಡ್ಕೊಂಡಿದ್ದು, ಇನ್ನೂ ಫಿಕ್ಸ್ ಮಾಡಿರಲಿಲ್ಲ. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಅಷ್ಟೊಳಗೆ ಹಿಂಗಾಗಿದ್ದವ್ರು ಅಂತ ತುಂಬ ಕನಸು ಕಟ್ಕೊಂಡಿದ್ರು. ಇದು ಅವರ ಪೋಷಕರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.